ನಮಸ್ಕಾರ. ಜೀವನ ಮೌಲ್ಯ ಸರಣಿಗೆ ಸ್ವಾಗತ. ನಾನು ಯಶಸ್ವಿನಿ ಗಿರೀಶ್. ಒಂದೂರಿನಲ್ಲಿ ಒಬ್ಬ ರಾಜನಿದ್ದನು. ಅವನ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದನು. ಅವನ ಮುಖ ನೋಡಿದರೆ ಇಡೀ ದಿನ ಉಪವಾಸ ಬೀಳಬೇಕಾಗುತ್ತದೆ ಎಂಬ ವದಂತಿ ಇತ್ತು. ರಾಜನು ಇದನ್ನು ಪರೀಕ್ಷಿಸುವ ಸಲುವಾಗಿ ಆ ವ್ಯಕ್ತಿಯ ಹತ್ತಿರ ಹೋಗಿ, ನೀನು ಈ ದಿನ ನನ್ನೊಂದಿಗೆ ಇರಬೇಕು, ರಾತ್ರಿ ನನ್ನೊಂದಿಗೆ ಮಲಗಬೇಕು ಎಂದನು. ರಾಜನ ಮಾತಿಗೆ ಆ ವ್ಯಕ್ತಿ ಒಪ್ಪಿ ಆ ರಾತ್ರಿ ರಾಜನೊಂದಿಗೆ ಕಳೆದನು. ಬೆಳಗ್ಗೆ ರಾಜ ಎದ್ದು ಅವನ ಮುಖ ನೋಡಿದನು. ಆ ದಿನವಿಡೀ ರಾಜ ತನ್ನ ಕೆಲಸದಲ್ಲಿ ತುಂಬಾ ವ್ಯಸ್ತವಾಗಿದ್ದರಿಂದ ಊಟಕ್ಕೆ ಸಮಯವೇ ಸಿಗಲಿಲ್ಲ. ಇದರಿಂದ ಕೋಪಗೊಂಡ ರಾಜ, ಹೌದು, ಆ ವ್ಯಕ್ತಿಯ ಮುಖ ಸರಿಯಿಲ್ಲ ಎಂದು ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಿದ. ಗಲ್ಲಿಗೇರಿಸುವ ಸಮಯದಲ್ಲಿ ಆ ವ್ಯಕ್ತಿಗೆ ಕೊನೆಯ ಆಸೆ ಏನೆಂದು ಕೇಳಲಾಯಿತು. ಆಗ ಆ ವ್ಯಕ್ತಿ ರಾಜನ ಕುರಿತು ಹೇಳುತ್ತಾನೆ, ರಾಜ, ನನ್ನ ಮುಖ ನೋಡಿದ್ದಕ್ಕೆ ನಿನಗೆ ಇಡೀ ದಿನ ಊಟ ಸಿಗಲಿಲ್ಲ, ಆದರೆ ನಾನು ನಿನ್ನ ಮುಖ ನೋಡಿದ್ದಕ್ಕೆ ನನಗೆ ಗಲ್ಲು ಶಿಕ್ಷೆಯಾಗಿದೆ ಎಂದನು. ಇದರಿಂದ ರಾಜ ನಾಚಿಕೆಯಿಂದ ತಲೆ ತಗ್ಗಿಸಿದನು. ಬಂಧುಗಳೇ, ಕೆಟ್ಟದ್ದನ್ನು ಹುಡುಕಿದರೆ ಕೆಡುಕೇ ದೊರೆಯುತ್ತದೆ. ಮನಸ್ಸು ಶುದ್ಧವಾಗಿರಬೇಕು. ಮುಖವೇನು ಮಾಡೀತು? ಹೃದಯ ಸ್ವಚ್ಛವಾಗಿರಬೇಕು. ಒಳ್ಳೆಯ ಮನಸ್ಸು ನಮ್ಮದಾಗಿದ್ದರೆ ಆಗುವುದೆಲ್ಲ ಒಳಿತೇ ಆಗುತ್ತದೆ ಎಂಬುದನ್ನು ಅರಿಯೋಣ. ಅದೃಷ್ಟ ದುರಾದೃಷ್ಟ ನಮ್ಮ ಮಾನಸಿಕ ಸ್ಥಿತಿ ಮತ್ತು ನಮ್ಮ ಪ್ರಯತ್ನದ ಮೇಲಿದೆ ಎಂಬುದನ್ನೊಮ್ಮೆ ಮನಗಾಣೋಣ.